ಮಸೀದಿ ಕಟ್ಟಡ ನಿರ್ಮಾಣ ಪರವಾನಗಿ ಪಡೆದಿಲ್ಲ. ಈ ಸ್ವತ್ತಿನಲ್ಲಿ ನೆಲ ಮಹಡಿ ಅಂತ ಹೇಳಿ ನಮೂದಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರ ಬಗ್ಗೆ ಆರೋಪ ಮಾಡಿದ್ದಾರೆ. ಕಟ್ಟಡ ಪರವಾನಗಿ ಪುರಸಭೆಯಿಂದ ಅನುಮತಿಯನ್ನ ಪಡಿಬೇಕು, ಪೊಲೀಸ್ ಇಲಾಖೆ ದತ್ತಿ ಇಲಾಖೆಯಿಂದ ಅನುಮತಿಯನ್ನ ಪಡಿಬೇಕು. ಆದ್ರೆ ಇದ್ಯಾವುದೇ ಅನುಮತಿಯನ್ನ ಪಡೆಯದೆ ಮಸೀದಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅನ್ನುವ ಆರೋಪ ಶ್ರೀನಿವಾಸ್ ಅವರದ್ದು. ಪುರಸಭೆಯಲ್ಲಿ ಇದು ಈ ಸ್ವತ್ತು ಅವರು ಕಟ್ಟಡ ಪರವಾನಗಿ ತಗೊಂಡಿಲ್ಲ. ಕಟ್ಟಡ ಮೂರಂತಸ್ತು ಅಂತ ಅಲ್ಲಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ನಾನು ತೋರಿಸ್ತೀನಿ ಮಸೀದಿ ಹೇಗಿದೆ ಅನ್ನೋದನ್ನ. ಮೂರಂತಸ್ತು ಅಂತ ಕಾಣಿಸ್ತದೆ, ಆದ್ರೆ ಈ ಸ್ವತ್ನಲ್ಲಿ ಏನಿದೆ ಅಲ್ಲಿ ನೆಲ ಮಾಡಿ ಅಂತ ಇದೆ. ನೋಡಿ, ಇದೇ ಮಸೀದಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮಸೀದಿ 3 ಅಂತಸ್ತಿನ ಮಸೀದಿ. ಇದು 3 ಅಂತಸ್ತಿನ ಮಸೀದಿ, ಇದೇ ಮಸೀದಿ. ಈ ಸ್ವತ್ನಲ್ಲಿ ಏನ್ ಕಾಣಿಸ್ತಿದೆ ಸರ್? ನೆಲ ಮಾಡಿ ಅಂತ ಕಾಣಿಸ್ತಾ ಇದೆ. ನೆಲ ಮಾಡಿ ಇಲ್ಲ, ಇವಾಗ ನೆಲ ಮಾಡಿ ಇಲ್ಲ. ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಇದಕ್ಕೆ ಒಂದು ಕಾನೂನು ತೊಡಕುಗಳು ಬರ್ತವೆ. ನಿಯಮ ಕಾನೂನಿನ ಅಡಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ, ಅಲ್ಲಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಕಾನೂನಿನ ತೊಡಕುಗಳು ಬರ್ತವೆ. ಈಗ ಯಾವುದೇ ಮಸೀದಿ ನಿರ್ಮಾಣ ಮಾಡೋದಾದ್ರೆ ಯಾರಿಂದ ಪರ್ಮಿಷನ್ ತಗೊಳ್ಬೇಕು, ಯಾರಿಂದ ಪರವಾನಗಿ ತಗೊಳ್ಬೇಕು? ಈಗಿನ ಪರಿಸ್ಥಿತಿನಲ್ಲಿ ಸರ್, ಪುರಸಭೆನಲ್ಲಿ ಮೊದಲು ಇವರು ಕಟ್ಟಡ ಪರವಾನಗಿ ತಗೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಧಾರ್ಮಿಕ ಆಚರಣೆಗೆ ಅಂತ ಬಳಕೆ ಮಾಡ್ತಾ ಇರೋದ್ರಿಂದ ಜಾಗನ, ಅದು ಸುತ್ತ 4 ಭಾಗದ ಸರ್ಕಲ್ ಇರೋದ್ರಿಂದ ಪೊಲೀಸ್ ಸ್ಟೇಷನ್ ನಲ್ಲಿ ತಗೋಬೇಕು. ದತ್ತಿ ಇಲಾಖೆಯಿಂದೇನು ತಗೋಬೇಕು, ಅಲ್ಲೂ ಕೂಡ ತಗೋಬೇಕು. ಇವರು ಟ್ರಸ್ಟ್ ದತ್ತಿ ಇಲಾಖೆ ಅಂತ ಯಾವಾಗ ಇವರು ಟ್ರಸ್ಟ್ ಮಾಡಿದ್ರು ಆವಾಗ ಅದ್ರ ರೆಡಿನಲ್ಲೇ ಅವರು ಏನು ನಮ್ಮ DRO ಡಿಸ್ಟ್ರಿಕ್ಟ್ ರಿಜಿಸ್ಟ್ರೇರ್ ಏನಿರ್ತಾರೆ ಅವರು ಪ್ರತಿ ವರ್ಷ ಏನ್ ಇವ್ರು ಆಡಿಟ್ ಮಾಡಿಸ್ತಾ ಇರ್ತಾರೆ ಅದ್ರ ಲೆಕ್ಕಪತ್ರಗಳನ್ನ ಕೊಡಬೇಕು. ನಾನು ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ, ಆ ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಲೆಕ್ಕಪತ್ರ ಪ್ರತಿ ವರ್ಷ ಕೊಡಬೇಕು ಅಂತಂದ್ರೆ ಅವಾಗ್ಲೇನೆ ಕೂಡ ಇವರು ಲೈಸೆನ್ಸ್ ತಗೊಂಡು ಪುರಸಭೆಯಿಂದ ಕೊಡಬೇಕು. ಅವಾಗ ಲೈಸೆನ್ಸ್ ತಗೊಳಕ್ಕೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಏನ್ ಕೇಳ್ತಾರೆ ಅಂದ್ರೆ, ಏನ್ ಎಲ್ಲರೂ ಲೈಸೆನ್ಸ್ ತಗೊಂಡು ಮನೆ ಕಟ್ಟವ್ರ ಅಂತ ಕೇಳಬಹುದು. ಮನೆ ಕಟ್ಟೋದೇ ಬೇರೆ, ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟ ಮಸೀದಿ ಕಟ್ಟಡ ನಿರ್ಮಾಣ ಪರವಾನಗಿ ಪಡೆದಿಲ್ಲ. ಈ ಸ್ವತ್ತಿನಲ್ಲಿ ನೆಲ ಮಹಡಿ ಅಂತ ಹೇಳಿ ನಮೂದಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರ ಬಗ್ಗೆ ಆರೋಪ ಮಾಡಿದ್ದಾರೆ. ಕಟ್ಟಡ ಪರವಾನಗಿ ಪುರಸಭೆಯಿಂದ ಅನುಮತಿಯನ್ನ ಪಡಿಬೇಕು, ಪೊಲೀಸ್ ಇಲಾಖೆ ದತ್ತಿ ಇಲಾಖೆಯಿಂದ ಅನುಮತಿಯನ್ನ ಪಡಿಬೇಕು. ಆದ್ರೆ ಇದ್ಯಾವುದೇ ಅನುಮತಿಯನ್ನ ಪಡೆಯದೆ ಮಸೀದಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅನ್ನುವ ಆರೋಪ ಶ್ರೀನಿವಾಸ್ ಅವರದ್ದು. ಪುರಸಭೆಯಲ್ಲಿ ಇದು ಈ ಸ್ವತ್ತು ಅವರು ಕಟ್ಟಡ ಪರವಾನಗಿ ತಗೊಂಡಿಲ್ಲ. ಕಟ್ಟಡ ಮೂರಂತಸ್ತು ಅಂತ ಅಲ್ಲಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ನಾನು ತೋರಿಸ್ತೀನಿ ಮಸೀದಿ ಹೇಗಿದೆ ಅನ್ನೋದನ್ನ. ಮೂರಂತಸ್ತು ಅಂತ ಕಾಣಿಸ್ತದೆ, ಆದ್ರೆ ಈ ಸ್ವತ್ನಲ್ಲಿ ಏನಿದೆ ಅಲ್ಲಿ ನೆಲ ಮಾಡಿ ಅಂತ ಇದೆ. ನೋಡಿ, ಇದೇ ಮಸೀದಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮಸೀದಿ 3 ಅಂತಸ್ತಿನ ಮಸೀದಿ. ಇದು 3 ಅಂತಸ್ತಿನ ಮಸೀದಿ, ಇದೇ ಮಸೀದಿ. ಈ ಸ್ವತ್ನಲ್ಲಿ ಏನ್ ಕಾಣಿಸ್ತಿದೆ ಸರ್? ನೆಲ ಮಾಡಿ ಅಂತ ಕಾಣಿಸ್ತಾ ಇದೆ. ನೆಲ ಮಾಡಿ ಇಲ್ಲ, ಇವಾಗ ನೆಲ ಮಾಡಿ ಇಲ್ಲ. ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಇದಕ್ಕೆ ಒಂದು ಕಾನೂನು ತೊಡಕುಗಳು ಬರ್ತವೆ. ನಿಯಮ ಕಾನೂನಿನ ಅಡಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ, ಅಲ್ಲಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಕಾನೂನಿನ ತೊಡಕುಗಳು ಬರ್ತವೆ. ಈಗ ಯಾವುದೇ ಮಸೀದಿ ನಿರ್ಮಾಣ ಮಾಡೋದಾದ್ರೆ ಯಾರಿಂದ ಪರ್ಮಿಷನ್ ತಗೊಳ್ಬೇಕು, ಯಾರಿಂದ ಪರವಾನಗಿ ತಗೊಳ್ಬೇಕು? ಈಗಿನ ಪರಿಸ್ಥಿತಿನಲ್ಲಿ ಸರ್, ಪುರಸಭೆನಲ್ಲಿ ಮೊದಲು ಇವರು ಕಟ್ಟಡ ಪರವಾನಗಿ ತಗೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಧಾರ್ಮಿಕ ಆಚರಣೆಗೆ ಅಂತ ಬಳಕೆ ಮಾಡ್ತಾ ಇರೋದ್ರಿಂದ ಜಾಗನ, ಅದು ಸುತ್ತ 4 ಭಾಗದ ಸರ್ಕಲ್ ಇರೋದ್ರಿಂದ ಪೊಲೀಸ್ ಸ್ಟೇಷನ್ ನಲ್ಲಿ ತಗೋಬೇಕು. ದತ್ತಿ ಇಲಾಖೆಯಿಂದೇನು ತಗೋಬೇಕು, ಅಲ್ಲೂ ಕೂಡ ತಗೋಬೇಕು. ಇವರು ಟ್ರಸ್ಟ್ ದತ್ತಿ ಇಲಾಖೆ ಅಂತ ಯಾವಾಗ ಇವರು ಟ್ರಸ್ಟ್ ಮಾಡಿದ್ರು ಆವಾಗ ಅದ್ರ ರೆಡಿನಲ್ಲೇ ಅವರು ಏನು ನಮ್ಮ DRO ಡಿಸ್ಟ್ರಿಕ್ಟ್ ರಿಜಿಸ್ಟ್ರೇರ್ ಏನಿರ್ತಾರೆ ಅವರು ಪ್ರತಿ ವರ್ಷ ಏನ್ ಇವ್ರು ಆಡಿಟ್ ಮಾಡಿಸ್ತಾ ಇರ್ತಾರೆ ಅದ್ರ ಲೆಕ್ಕಪತ್ರಗಳನ್ನ ಕೊಡಬೇಕು. ನಾನು ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ, ಆ ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಲೆಕ್ಕಪತ್ರ ಪ್ರತಿ ವರ್ಷ ಕೊಡಬೇಕು ಅಂತಂದ್ರೆ ಅವಾಗ್ಲೇನೆ ಕೂಡ ಇವರು ಲೈಸೆನ್ಸ್ ತಗೊಂಡು ಪುರಸಭೆಯಿಂದ ಕೊಡಬೇಕು. ಅವಾಗ ಲೈಸೆನ್ಸ್ ತಗೊಳಕ್ಕೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಏನ್ ಕೇಳ್ತಾರೆ ಅಂದ್ರೆ, ಏನ್ ಎಲ್ಲರೂ ಲೈಸೆನ್ಸ್ ತಗೊಂಡು ಮನೆ ಕಟ್ಟವ್ರ ಅಂತ ಕೇಳಬಹುದು. ಮನೆ ಕಟ್ಟೋದೇ ಬೇರೆ, ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟ ಮಸೀದಿ ಕಟ್ಟಡ ನಿರ್ಮಾಣ ಪರವಾನಗಿ ಪಡೆದಿಲ್ಲ. ಈ ಸ್ವತ್ತಿನಲ್ಲಿ ನೆಲ ಮಹಡಿ ಅಂತ ಹೇಳಿ ನಮೂದಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರ ಬಗ್ಗೆ ಆರೋಪ ಮಾಡಿದ್ದಾರೆ. ಕಟ್ಟಡ ಪರವಾನಗಿ ಪುರಸಭೆಯಿಂದ ಅನುಮತಿಯನ್ನ ಪಡಿಬೇಕು, ಪೊಲೀಸ್ ಇಲಾಖೆ ದತ್ತಿ ಇಲಾಖೆಯಿಂದ ಅನುಮತಿಯನ್ನ ಪಡಿಬೇಕು. ಆದ್ರೆ ಇದ್ಯಾವುದೇ ಅನುಮತಿಯನ್ನ ಪಡೆಯದೆ
ಮಸೀದಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅನ್ನುವ ಆರೋಪ ಶ್ರೀನಿವಾಸ್ ಅವರದ್ದು. ಪುರಸಭೆನಲ್ಲಿ ಇದು ಈ ಸೊತ್ತು ಅವರು ಕಟ್ಟಡ ಪರವಾನಿಗೆ ತಗೊಂಡಿಲ್ಲ. ಕಟ್ಟಡ ಮೂರಂತಸ್ತು ಅಂತ ಅಲ್ಲಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ನಾನು ತೋರಿಸ್ತೀನಿ ಮಸೀದಿ ಹೇಗಿದೆ ಅನ್ನೋದನ್ನ. ಮೂರಂತಸ್ತು ಅಂತ ಕಾಣಿಸ್ತದೆ, ಆದ್ರೆ ಈ ಸೊತ್ನಲ್ಲಿ ಏನಿದೆ ಅಲ್ಲಿ ನೆಲ ಮಾಡಿ ಅಂತ ಇದೆ. ನೋಡಿ, ಇದೇ ಮಸೀದಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮಸೀದಿ 3 ಅಂತಸ್ತಿನ ಮಸೀದಿ. ಇದು 3 ಅಂತಸ್ತಿನ ಮಸೀದಿ, ಇದೇ ಮಸೀದಿ. ಈ ಸೊತ್ನಲ್ಲಿ ಏನ್ ಕಾಣಿಸ್ತಿದೆ ಸರ್? ನೆಲ ಮಾಡಿ ಅಂತ ಕಾಣಿಸ್ತಾ ಇದೆ. ನೆಲ ಮಾಡಿ ಇಲ್ಲ, ಇವಾಗ ನೆಲ ಮಾಡಿ ಇಲ್ಲ. ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಇದಕ್ಕೆ ಒಂದು ಕಾನೂನು ತೊಡಕುಗಳು ಬರ್ತವೆ. ನಿಯಮ ಕಾನೂನಿನ ಅಡಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ, ಅಲ್ಲಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಕಾನೂನಿನ ತೊಡಕುಗಳು ಬರ್ತವೆ. ಈಗ ಯಾವುದೇ ಮಸೀದಿ ನಿರ್ಮಾಣ ಮಾಡೋದಾದ್ರೆ ಯಾರಿಂದ ಪರ್ಮಿಷನ್ ತಗೊಳ್ಬೇಕು, ಯಾರಿಂದ ಪರವಾನಗಿ ತಗೊಳ್ಬೇಕು? ಈಗಿನ ಪರಿಸ್ಥಿತಿನಲ್ಲಿ ಸರ್, ಪುರಸಭೆನಲ್ಲಿ ಮೊದಲು ಇವರು ಕಟ್ಟಡ ಪರವಾನಿಗೆ ತಗೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಧಾರ್ಮಿಕ ಆಚರಣೆಗೆ ಅಂತ ಬಳಕೆ ಮಾಡ್ತಾ ಇರೋದ್ರಿಂದ ಜಾಗನ, ಅದು ಸುತ್ತ 4 ಭಾಗದ ಸರ್ಕಲ್ ಇರೋದ್ರಿಂದ ಪೊಲೀಸ್ ಸ್ಟೇಷನ್ ನಲ್ಲಿ ತಗೋಬೇಕು. ದತ್ತಿ ಇಲಾಖೆಯಿಂದೇನು ತಗೋಬೇಕು, ಅಲ್ಲೂ ಕೂಡ ತಗೋಬೇಕು. ಇವರು ಟ್ರಸ್ಟ್ ದತ್ತಿ ಇಲಾಖೆ ಅಂತ ಯಾವಾಗ ಇವರು ಟ್ರಸ್ಟ್ ಮಾಡಿದ್ರು ಆವಾಗ ಅದ್ರ ರೆಡಿನಲ್ಲೇ ಅವರು ಏನು ನಮ್ಮ DRO ಡಿಸ್ಟ್ರಿಕ್ಟ್ ರಿಜಿಸ್ಟ್ರೇರ್ ಏನಿರ್ತಾರೆ ಅವರು ಪ್ರತಿ ವರ್ಷ ಏನ್ ಇವ್ರು ಆಡಿಟ್ ಮಾಡಿಸ್ತಾ ಇರ್ತಾರೆ ಅದ್ರ ಲೆಕ್ಕಪತ್ರಗಳನ್ನ ಕೊಡಬೇಕು. ನಾನು ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ, ಆ ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಲೆಕ್ಕಪತ್ರ ಪ್ರತಿ ವರ್ಷ ಕೊಡಬೇಕು ಅಂತಂದ್ರೆ ಅವಾಗ್ಲೇನೆ ಕೂಡ ಇವರು ಲೈಸೆನ್ಸ್ ತಗೊಂಡು ಪುರಸಭೆಯಿಂದ ಕೊಡಬೇಕು. ಅವಾಗ ಲೈಸೆನ್ಸ್ ತಗೊಳಕ್ಕೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಏನ್ ಕೇಳ್ತಾರೆ ಅಂದ್ರೆ, ಏನ್ ಎಲ್ಲರೂ ಲೈಸೆನ್ಸ್ ತಗೊಂಡು ಮನೆ ಕಟ್ಟವ್ರ ಅಂತ ಕೇಳಬಹುದು. ಮನೆ ಕಟ್ಟೋದೇ ಬೇರೆ, ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟ ಮಸೀದಿ ಕಟ್ಟಡ ನಿರ್ಮಾಣ ಪರವಾನಗಿ ಪಡೆದಿಲ್ಲ, ಈ ಸ್ವತ್ತಿನಲ್ಲಿ ನೆಲ ಮಹಡಿ ಅಂತ ಹೇಳಿ ನಮೂದಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರ ಬಗ್ಗೆ ಆರೋಪ ಮಾಡಿದ್ದಾರೆ. ಕಟ್ಟಡ ಪರವಾನಗಿ ಪುರಸಭೆಯಿಂದ ಅನುಮತಿಯನ್ನ ಪಡಿಬೇಕು, ಪೊಲೀಸ್ ಇಲಾಖೆ ದತ್ತಿ ಇಲಾಖೆಯಿಂದ ಅನುಮತಿಯನ್ನ ಪಡಿಬೇಕು. ಆದ್ರೆ ಇದ್ಯಾವುದೇ ಅನುಮತಿಯನ್ನ ಪಡೆಯದೆ ಮಸೀದಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅನ್ನುವ ಆರೋಪ ಶ್ರೀನಿವಾಸ್ ಅವರದ್ದು. ಪುರಸಭೆನಲ್ಲಿ ಇದು ಈ ಸೊತ್ತು ಅವರು ಕಟ್ಟಡ ಪರವಾನಿಗೆ ತಗೊಂಡಿಲ್ಲ. ಕಟ್ಟಡ ಮೂರಂತಸ್ತು ಅಂತ ಅಲ್ಲಿ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ನಾನು ತೋರಿಸ್ತೀನಿ ಮಸೀದಿ ಹೇಗಿದೆ ಅನ್ನೋದನ್ನ. ಮೂರಂತಸ್ತು ಅಂತ ಕಾಣಿಸ್ತದೆ, ಆದ್ರೆ ಈ ಸೊತ್ನಲ್ಲಿ ಏನಿದೆ ಅಲ್ಲಿ ನೆಲ ಮಾಡಿ ಅಂತ ಇದೆ. ನೋಡಿ, ಇದೇ ಮಸೀದಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮಸೀದಿ 3 ಅಂತಸ್ತಿನ ಮಸೀದಿ. ಇದು 3 ಅಂತಸ್ತಿನ ಮಸೀದಿ, ಇದೇ ಮಸೀದಿ. ಈ ಸೊತ್ನಲ್ಲಿ ಏನ್ ಕಾಣಿಸ್ತಿದೆ ಸರ್? ನೆಲ ಮಾಡಿ ಅಂತ ಕಾಣಿಸ್ತಾ ಇದೆ. ನೆಲ ಮಾಡಿ ಇಲ್ಲ, ಇವಾಗ ನೆಲ ಮಾಡಿ ಇಲ್ಲ. ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಇದಕ್ಕೆ ಒಂದು ಕಾನೂನು ತೊಡಕುಗಳು ಬರ್ತವೆ. ನಿಯಮ ಕಾನೂನಿನ ಅಡಿನಲ್ಲಿ ಕೆಲಸ ಮಾಡಬೇಕು ಅಂದ್ರೆ, ಅಲ್ಲಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಕಾನೂನಿನ ತೊಡಕುಗಳು ಬರ್ತವೆ. ಈಗ ಯಾವುದೇ ಮಸೀದಿ ನಿರ್ಮಾಣ ಮಾಡೋದಾದ್ರೆ ಯಾರಿಂದ ಪರ್ಮಿಷನ್ ತಗೊಳ್ಬೇಕು, ಯಾರಿಂದ ಪರವಾನಗಿ ತಗೊಳ್ಬೇಕು? ಈಗಿನ ಪರಿಸ್ಥಿತಿನಲ್ಲಿ ಸರ್, ಪುರಸಭೆನಲ್ಲಿ ಮೊದಲು ಇವರು ಕಟ್ಟಡ ಪರವಾನಿಗೆ ತಗೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಧಾರ್ಮಿಕ ಆಚರಣೆಗೆ ಅಂತ ಬಳಕೆ ಮಾಡ್ತಾ ಇರೋದ್ರಿಂದ ಜಾಗನ, ಅದು ಸುತ್ತ 4 ಭಾಗದ ಸರ್ಕಲ್ ಇರೋದ್ರಿಂದ ಪೊಲೀಸ್ ಸ್ಟೇಷನ್ ನಲ್ಲಿ ತಗೋಬೇಕು. ದತ್ತಿ ಇಲಾಖೆಯಿಂದೇನು ತಗೋಬೇಕು, ಅಲ್ಲೂ ಕೂಡ ತಗೋಬೇಕು. ಇವರು ಟ್ರಸ್ಟ್ ದತ್ತಿ ಇಲಾಖೆ ಅಂತ ಯಾವಾಗ ಇವರು ಟ್ರಸ್ಟ್ ಮಾಡಿದ್ರು ಆವಾಗ ಅದ್ರ ರೆಡಿನಲ್ಲೇ ಅವರು ಏನು ನಮ್ಮ DRO ಡಿಸ್ಟ್ರಿಕ್ಟ್ ರಿಜಿಸ್ಟ್ರೇರ್ ಏನಿರ್ತಾರೆ ಅವರು ಪ್ರತಿ ವರ್ಷ ಏನ್ ಇವ್ರು ಆಡಿಟ್ ಮಾಡಿಸ್ತಾ ಇರ್ತಾರೆ ಅದ್ರ ಲೆಕ್ಕಪತ್ರಗಳನ್ನ ಕೊಡಬೇಕು. ನಾನು ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ, ಆ ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಲೆಕ್ಕಪತ್ರ ಪ್ರತಿ ವರ್ಷ ಕೊಡಬೇಕು ಅಂತಂದ್ರೆ ಅವಾಗ್ಲೇನೆ ಕೂಡ ಇವರು ಲೈಸೆನ್ಸ್ ತಗೊಂಡು ಪುರಸಭೆಯಿಂದ ಕೊಡಬೇಕು. ಅವಾಗ ಲೈಸೆನ್ಸ್ ತಗೊಳಕ್ಕೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಏನ್ ಕೇಳ್ತಾರೆ ಅಂದ್ರೆ, ಏನ್ ಎಲ್ಲರೂ ಲೈಸೆನ್ಸ್ ತಗೊಂಡು ಮನೆ ಕಟ್ಟವ್ರ ಅಂತ ಕೇಳಬಹುದು. ಮನೆ ಕಟ್ಟೋದೇ ಬೇರೆ,